ಶ್ರೀರಾಮನಂತವನೇ ಸೀತೆನ ಅನ್ಮಾನ್ಸಿರುವಾಗ ಇನ್ಯೂರ್ ನನ್ನ ಅನುಮಾನ ಪಡೋದ್ರಲ್ಲಿ ಆಶ್ಚರ್ಯ ಇಲ್ಲ. ಅವ್ರು ನನ್ನ ಹೇಗಾದ್ರೂ ಇಲ್ಲಿಂದ ಆಚೆ ಹಾಕ್ಬೇಕನ್ಕೊಂಡಿದ್ದಾರೆ. ಅತ್ತೆಗೋಸ್ಕರ, ವಿನ್ನೂಗೋಸ್ಕರ, ಜಾನು ವಿವೇಕ್ ಮದ್ವೆಗೋಸ್ಕರ ನಾನಿಲ್ಲಿ ಇರ್ಲೇಬೇಕು. ಅದಕ್ಕೆ ಅವ್ರು ಏನೇ ಮಾತಾಡಿದ್ರು ಸಹಿಸ್ಕೋತೀನಿ, ಎಷ್ಟೇ ಕಷ್ಟ ಕೊಟ್ರೂ ತಡ್ಕೋತೀನಿ. ಅವ್ರಿಗೋಸ್ಕರ ಬಿಟ್ಟು ನಿನಗೋಸ್ಕರ ನಿನ್ ಬದುಕಲ್ವಾ ಭಾಗ್ಯ? ನನ್ ಜೀವನ ನನ್ಗೋಸ್ಕರ ಇಲ್ಲ ಅಂತ ನನ್ ಜಾತಕದಲ್ಲೇ ಇರ್ಬೇಕಾದ್ರೆ ನನ್ಗಂತ ಒಂದ್ ಜೀವನ ಎಲ್ಲಿರುತ್ತೆ ಅರ್ಜುನ್ ಅವ್ರೆ? ಆದ್ರೂ ಕೂಡ ನನ್ಗಂತನೇ ಕೆಲವು ಸಂತೋಷಗಳಿವೆ, ಕೆಲವು ಒಳ್ಳೆ ನೆನಪುಗಳಿವೆ. ಅದ್ರಲ್ಲಿ ನಿಮ್ ಸ್ನೇಹ ಕೂಡ ಒಂದು. ನಾನ್ ಕಷ್ಟದಲ್ಲಿದ್ದಾಗ ನನ್ ಜೊತೆಯಾಗಿ ನಿಂತಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅರ್ಜುನ್ ಅವ್ರೆ. ನಾನಲ್ಲ ಭಾಗ್ಯ, ನಿನ್ ಧೈರ್ಯ, ನಿನ್ ತಾಳ್ಮೆ, ನಿನ್ ಸಹನೆನೆ ನಿನಗ್ ಬಲ. ಹೋಗಿ ಬರ್ತೀನಿ. ದೇವಿ, ನನ್ ಸೊಸೆ ಭಾಗ್ಯನ್ ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾವ ಹೆಣ್ಣು ಸಹಿಸ್ಕೊಳ್ದೇ ಇರೋ ನೋವನ್ನ ಅವಳು ಸಹಿಸ್ಕೊತಾ ಇದ್ದಾಳೆ. ಆ ಸೀತಮ್ಮನ್ ಥರ ಅಗ್ನಿ ಪರೀಕ್ಷೆಗೆ ಸಿದ್ಧವಾಗಿದ್ದಾಳೆ. ಅವಳ ಕಣ್ಣೀರ್ ಇನ್ನೆಷ್ಟು ದಿನ? ಆ ಕಣ್ಣೀರನ್ನ ಒರೆಸೋಂಥವ್ರು ಯಾರು? रघुनाथाय नाथाय सीताय पतये नमः। ವಿನು, ಲಕ್ಕಿ, ಏನಿದೆಲ್ಲ ವೇಷ? ನಾಟಕದ ವೇಷ. ಇಲ್ಲ, ಲವಕುಶರ್ ವೇಷ. ನಿಮ್ಮಲ್ಲಿ ಯಾರ್ ಲವ, ಯಾರ್ ಕುಶ? ನಾನು ಕುಶ ಆಗಿದ್ದೀನಿ, ವಿನು ಲವ ಆಗಿದ್ದಾನೆ. ಈಗ ಯಾಕೆ ಹೀಗೆ ರೆಡಿ ಆಗಿದ್ದೀರಾ? ಇವತ್ ನಮ್ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಅಮ್ಮ. ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಸೇರಿ ನಮ್ಮನ್ನ ಹೀಗೆ ರೆಡಿ ಮಾಡಿದ್ರು. ನಮ್ ಗೆಟಪ್ ಹೇಗಿದೆ ಅಪ್ಪ? ಚೆನ್ನಾಗಿದೆ. ನಮ್ಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಲ್ವಾ ಅಪ್ಪ? ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂದ್ರೆ ಬೇರೆ ಗೆಟಪ್ ಹಾಕೊಳ್ಬೋದಿತ್ತಲ್ವಾ? ಈ ಗೆಟಪ್ ಯಾಕೆ ಹಾಕಿದೀರಾ? ಇದು ವಿನು ಸೆಲೆಕ್ಷನ್. ಏನೋ ನಿಂಗೆ ನಿಮ್ಮಮ್ಮ ಹೇಳಿದ್ಲಾ ಈ ಗೆಟಪ್ ಹಾಕ್ಬೇಕು ಅಂತ? ಇಲ್ಲ ಚಿಕ್ಕಜ್ಜಿ, ಇದ್ ನನ್ಗೆ ಹಾಕೋಬೇಕನ್ನಿಸ್ತು. ನಿನ್ಗೆ ಲವಕುಶರ್ ಬಗ್ಗೆ ಹೇಗ್ ಗೊತ್ತು ವಿನು? ನಾನು ಅಮ್ಮ ಬಾಬಾ ಮನೇಲಿರ್ಬೇಕಾದ್ರೆ ಬಾಬಾ ಅವರಮ್ಮ ಪ್ರತಿದಿನ ರಾಮಾಯಣನ ಓದ್ ಹೇಳ್ತಾ ಇದ್ರು, ಸೀತಾರಾಮನ್ ಕತೆ ಹೇಳ್ತಾ ಇದ್ರು. ಅಂದ್ರೆ ನಿಮ್ಮಿಬ್ರಿಗೂ ಸೀತಾರಾಮನ್ ಕತೆ ಗೊತ್ತಿದೆ ಅಂತಾಯ್ತು. ಗೊತ್ತು ತಾತ, ರಾಮ ತುಂಬಾ ಒಳ್ಳೆಯವ್ರು. ಸೀತಾಮಾತೆಗೆ ರಾಮ ಅಂದ್ರೆ ಪ್ರಾಣ. ಆದ್ರೆ
ಪ್ರಜೆಗಳ ಮಾತ್ಗೋಸ್ಕರ ರಾಮ ಸೀತೆ ಮೇಲೆ ಅನುಮಾನ ಪಟ್ಟು ಕಾಡಿಗೆ ಕಳಿಸ್ತಾರೆ. ಅಲ್ಲೇ ಸೀತಾಮಾತೆಗೆ ಲವಕುಶ ಹುಟ್ಟಿದ್ದು. ಆ ವಿಷಯ ರಾಮಂಗ್ ಗೊತ್ತಿರಲ್ಲ. ರಾಮ ಏನಕ್ಕಪ್ಪ ಸೀತಮ್ಮನ್ನ ಅನುಮಾನಿಸ್ಬೇಕಿತ್ತು? ಯಾಕೆ ಕಾಡಿ ಕಳಿಸ್ಬೇಕಾಗಿತ್ತು? ಪಾಪ ಸೀತಮ್ಮ ಎಷ್ಟು ಕಷ್ಟಪಟ್ಟಿರ್ಬೇಕು, ಎಷ್ಟು ನೋವು ಅನುಭವಿಸಿರ್ಬೇಕು. ಅದಕ್ಕೆ ಸೀತಮ್ಮ ಮಹಾಸಾಧ್ವಿ ಆಗಿರೋದು. ಸ್ತ್ರೀ ಜಾತಿಗೆ ಆದರ್ಶ ಆಗಿದ್ದಾಳೆ. ಮತ್ತೆ ರಾಮ ಯಾಕೆ ದೇವ್ರಾದ್ರು? ಯಾಕಂದ್ರೆ ರಾಮನಿಗೆ ಸೀತೆ ಅಂದ್ರೆ ಪ್ರಾಣ. ಸೀತೆಗೋಸ್ಕರ ರಾಮ ದೊಡ್ಡ ಯುದ್ಧನೇ ಮಾಡಿದಾನೆ. ತಂದೆ ತಾಯಿನ ಆದರಿಸೋದು, ಜನರನ್ನ ಗೌರವಿಸೋದು, ಹೆಂಡತಿ ಮಕ್ಕಳನ್ನ ಪ್ರೀತಿಸೋದು ಎಲ್ಲ ಗೊತ್ತಿರೋ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದವನು. ಅದಕ್ಕೆ ನಮ್ಮ ರಾಮ ದೇವರಾಗಿದ್ದು. ಲಕ್ಷ್ಮಣ ಕೂಡ ಯುದ್ಧ ಮಾಡ್ದ ಅಲ್ವಾ ತಾತ? ಹೌದು, ಶೂರ್ಪನಖಿಗೆ ಮೂಗನ್ನ ಅವರೇ ಕೊಯ್ದಿದ್ದು. ಏನಿದು? ಅಯೋಧ್ಯ ರಾಮಾಯಣ ಈ ಮನೆಯಲ್ಲಿ ನಡೀತಾ ಇದೆ. ಮಿತ್ರ ರಾಮ, ಭಾಗ್ಯ ಸೀತೆ, ಲಕ್ಕಿ ವೀನು ಲವಕುಶರು. ನೀನು ಶೂರ್ಪನಖಿ ಅನ್ನೋ ಹಾಗೆ ಹೇಳ್ತಿದ್ದಾರೆ. ಆಂಟಿ ಅವ್ರು ಹಾಗೆ ಹೇಳಿಲ್ಲ. ಅರವಿಂದಕ್ಕ ತ್ರಿವಿಕ್ರಮ ಭಾವ ಹಾಗೆ ಅಂದ್ಕೊಂಡಿದ್ದಾರೆ. ನಮ್ಮನೆಯಲ್ಲೂ ಕೂಡ ಒಂದ್ ರಾಮಾಯಣ ನಡೀತಾ ಇದೆ ಮಕ್ಳೇ. ಗೊತ್ತಿತ್ತೋ ಗೊತ್ತಿಲ್ದೇನೋ ನೀವು ಲವಕುಶರ್ ವೇಷನ್ ಹಾಕೊಂಡಿದ್ದೀರಾ. ಹೌದು, ಆ ಲವಕುಶ ಸೀತೆರಾಮನ ಒಂದು ಮಾಡ್ದ ಹಾಗೆ ನೀವು ಕೂಡ ಒಂದ್ ಜೋಡಿನ ಒಂದು ಮಾಡ್ಬೇಕು. ಯಾರ್ ತಾತ ಜೋಡಿ? ನಾವ್ ಯಾರನ್ ಮನ್ ಮಾಡ್ಬೇಕು? ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ. ಅವತ್ ನಡೆದಂಥ ರಾಮಾಯಣ ಮತ್ತೆ ನಮ್ಮನೆಯಲ್ಲಿ ಪುನರಾವರ್ತನೆ ಆಗ್ಬೇಕು. ಚೆನ್ನಾಗಿದೆ ಭಾಗ್ಯ, ಒಳ್ಳೆ ಪ್ಲಾನೇ ಮಾಡಿದ್ಯಾ. ಐ ಅಪ್ರಿಶಿಯೇಟ್ ಯು. ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ಅದೇ ಆವಾಗ್ಲೇ ಲಕ್ಕಿವಿನು ಲವಕುಶರ ತರ ಬಂದಿದ್ದು, ರಾಮಾಯಣ ಹೇಳಿದ್ದು, ಬುದ್ಧಿವಂತಿಕೆಯಿಂದ ಚೆನ್ನಾಗಿ ಸೆಟ್ ಮಾಡಿದ್ಯಾ. ಎಲ್ರೂ ಕನೆಕ್ಟ್ ಕೂಡ ಆದ್ರು. ನೋಡು, ಮಕ್ಳು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಅಂತ ಅವ್ರ ಆ ರೀತಿ ರೆಡಿ ಆಗಿದ್ದಾರೆ. ಅದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಗೊತ್ತಿತ್ತು ನೀನ್ ಹೀಗೆ ತಪ್ಪಿಸ್ಕೋತೀಯ ಅಂತ ನಂಗೆ ಮೊದಲೇ ಗೊತ್ತಿತ್ತು. ನೀನು ದೊಡ್ಡ ಸೈಲೆಂಟ್ ಕಿಲ್ಲರ್ ಭಾಗ್ಯ. ಹೊರಗಡೆ ಸೈಲೆಂಟ್ ಆಗಿ ಕಾಣಿಸಿದ್ರು ಕೂಡ ಮಾಡೋದೆಲ್ಲ ಮಾಡ್ಬಿಡ್ತೀಯ. ನೀನ್ ನಂಬ್ಲಿ ನಮ್ದೇ ಇರ್ಲಿ, ನಾನ್ ಹೇಳ್ತಿರೋದೇ ನಿಜ. ನೀನ್ ಹೇಳಿದ್ದೆಲ್ಲ ನಂಬೋದಕ್ಕೆ ನಾನೇನ್ ಚಿಕ್ಕ ಮಗು ಅಲ್ಲ. ನಿನ್ ಕೈಯಲ್ಲಿರೋ ಹೂವನ್ನ ನನ್ ಕಿವಿ ಮೇಲೆ ಇಡಕ್ ನೋಡ್ಬೇಡ. ನೆನ್ನೆ DNA ಟೆಸ್ಟಿಗೆ ಒಪ್ಕೊಂಡು ಇವತ್ತು ಲವಕುಶ ಡ್ರಾಮಾ ಮಾಡ್ತಿದ್ಯಾ. ಎಷ್ಟು ದಿನ ಚೀಟ್ ಮಾಡ್ತೀಯಾ? ಛೇ, ನಿನ್ ಜೀವನ ಎಲ್ಲ ಇಷ್ಟನಾ? ಏನು
ಸುಮ್ನೆ ಇದೀನಿ ಅಂತ ಜಾಸ್ತಿನೇ ಮಾತಾಡ್ತಿದ್ಯಾ? ಯಾರ್ ಡ್ರಾಮಾ ಮಾಡ್ತಿರೋದು, ಯಾರ್ ಮೋಸ ಮಾಡ್ತಿರೋದು? ಈಗ ನನಗ್ ಬರ್ತಿರೋ ಕೋಪಕ್ಕೆ ನಿನ್ ಕಪಾಳಕ್ಕೆ ನಾಕ್ ಬಾರಿಸ್ಬೇಕಾಗತ್ತೆ. ಆದ್ರೆ ನನ್ ಸಹನೆ ಅದನ್ನ ತಡೀತಿದೆ, ಅದಕ್ಕೆ ಇನ್ನೂ ಬದುಕಿದ್ಯಾ. ಹೊಡಿಬೇಕನ್ಸುತ್ತೆ, ಆಮೇಲೆ ಏನಾಗುತ್ತೆ ಅಂತ ಗೊತ್ತಲ್ಲ. ನಿನಗ್ ಇವಾಗಲ್ಲ, ಯಾವತ್ತೋ ಹೊಡಿಬೇಕಿತ್ತು. ಅತ್ತೆ ವಿಡಿಯೋನ ಮುಂದಿಟ್ಕೊಂಡು ನನ್ನ ಹೆಸರಲ್ಲಿ ಪ್ರವೀಣ್ ಮಿಟ್ಟಲ್ಗೆ ಶೇರ್ಸ್ನ ಕೊಟ್ಟಿದ್ದಿನೇ ನಿನ್ಗೆ ಹೊಡಿಬೇಕಿತ್ತು. ಮಿತ್ರ ಅವ್ರ ಕಿಡ್ನಾಪ್ ಆದಾಗ ಕೊನೆ ನಿಮಿಷದಲ್ಲಿ ನೀನ ಜಾಗಕ್ಕೆ ಬಂದು ನೀನೇ ಕಾಪಾಡಿದ್ದು ಅನ್ನೋ ಫೇಕ್ ಡ್ರಾಮಾ ಆಡ್ದಿಯಲ್ಲ, ಆಗ್ಲೇ ನಿನಗ್ ಹೊಡಿಬೇಕಿತ್ತು. ಅವ್ರ ಜೊತೆ ಮದ್ವೆಗ್ ಸಿದ್ಧ ಆದಾಗ್ಲೇ ನಿನಗ್ ಹೊಡಿಬೇಕಿತ್ತು. ನೀನು ತಪ್ಪು ಮಾಡಿದ ಪ್ರತಿ ಸರಿ ನಿನ್ ಕಪಾಳಕ್ ಹೊಡಿಬೇಕಿತ್ತು. ಮತ್ಯಾಕ್ ಬಿಟ್ಟೆ? ಧೈರ್ಯ ಇಲ್ದೇನಾ ಅಥವಾ ಕೈಲಾಗ್ದೇನಾ? ನಿನಗ್ ಹೊಡಿಯಕ್ಕೆ ಧೈರ್ಯ ಇಲ್ಲ ಅಂತಲ್ಲ, ನೀನು ಬದ್ಲಾಗ್ತೀಯನೋ ಅನ್ನೋ ಆಸೆಯಿಂದ, ಮನುಷ್ಯಳಾಗಿ ಬದ್ಲಾಗ್ತೀಯನೋ ನಂಬಿಕೆಯಿಂದ ಬಿಟ್ಟಿದ್ದೆ. ನೀನ್ ಹಾಗ್ ಕೂಡ ಯೋಚನೆ ಮಾಡ್ತೀಯಾ? ನಾನ್ ಆ ರೀತಿ ಯೋಚನೆ ಮಾಡಿದಕ್ಕೆ ನೀನ್ ಇನ್ನೂ ಈ ಮನೇಲಿ ನಿಂತಿದ್ಯಾ. ಇಲ್ಲ ಅಂದಿದ್ರೆ ನನ್ನನ್ನು ಹೊರಗೆ ಹಾಕ್ತಿದ್ಯಾ? ಆ ದಿನ ಖಂಡಿತ ಬರುತ್ತೆ. ನನ್ನ ಸಹನೆ ತಾಳ್ಮೆ ಮೀರಿದ ದಿನ ನನ್ನ ನಿಜವಾದ ರೂಪನ್ ನೋಡ್ತೀಯ. ಆ ದಿನ ಬರಬಾರ್ದು ಅಂತ ದೇವ್ರನ್ ಬೇಡ್ಕೋ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಪ್ಪ. ನಾನು ಲಕ್ಕಿನೂ ಚೆನ್ನಾಗಿ ರೆಡಿ ಮಾಡಿದ್ದೀರಾ. ನಾವೇ ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು ವಿನ್ನು. ಲವಕುಶ ಗೆಟಪ್ ಹಾಕಿ ಅಂತ ಹೇಳಿ ಈ ಮನೇಲಿ ಎಲ್ರಿಗೂ ಕನೆಕ್ಟ್ ಆಗೋ ಹಾಗೆ ಮಾಡಿದ್ರಿ. ಹೌದು, ಮನೇಲಿ ನಡೀತಾ ಇರೋ ಸಿಚುಯೇಷನ್ಸ್ಗೆ ನಿಮ್ ಗೆಟಪ್ ತುಂಬಾ ಚೆನ್ನಾಗಿ ಸೂಟ್ ಆಯ್ತು. ಯಾವ ಸಿಚುಯೇಷನ್ ಚಿಕ್ಕಮ್ಮ? ಅದು ದೊಡ್ಡವ್ರ ವಿಷಯ ಬಿಟ್ಬಿಡು ಲಕ್ಕಿ. ನೀವಿಬ್ರಂತೂ ಎಲ್ರಿಗೂ ಸರ್ಪ್ರೈಸ್ ಮಾಡಿದ್ರಿ. ಆ ಕ್ರೆಡಿಟ್ ಎಲ್ಲ ನಿಮ್ಗೆ ಸೇರ್ಬೇಕು ಚಿಕ್ಕಪ್ಪ. ಮತ್ತೆ ನನ್ಗೇನೂ ಇಲ್ವಾ? ಏನ್ ಬೇಕು ಚಿಕ್ಕಪ್ಪ? ಒಂದು ಚಿಕ್ಕ ಮುತ್ತು ಅಷ್ಟೇ ತಾನೇ? ಓಕೆ. ಚಿಕ್ಕಪ್ಪ ನಾನು. ಚಿಕ್ಕಮ್ಮ ಚಿಕ್ಕಪ್ಪ ನೀವಿಬ್ರು ನಂಗೆ ಕಿಸ್ ಕೊಡಿ. ಲಕ್ಕಿ, ಸುಧಾ, ಸುಧಾ, ಏನ್ರಿ ಈ ಗಾಯ ಏನು? ಇಷ್ಟು ದಿನ ಎಲ್ಲಿದ್ರಿ? ಎಲ್ಲಿಗೆ ಹೋಗಿದ್ರಿ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಸುಧಾ. ಮೊದಲು ಬಟ್ಟೆ ಪ್ಯಾಕ್ ಮಾಡು, ನಾವು ಮೊದಲು ಇಲ್ಲಿಂದ ಹೊರಡ್ಬೇಕು. ಎಲ್ಲಿಗ್ರಿ? ಎಲ್ಗಾದ್ರೂ ಹೊರಟೋಗೋಣ, ಇಲ್ಲಿ ಮಾತ್ರ ಬೇಡ. ಎಲ್ಲಿಂದಾನೋ ಎಲ್ಲಿಗೋ ಬಂದ್ವಿ, ಮತ್ತೆ ಎಲ್ಲಿಗಂತ ಹೋಗೋದ್ರಿ? ಅಷ್ಟಕ್ಕೂ ಏನಾಯ್ತು? ಲಕ್ಕಿ ಭಾಗ್ಯ ಮೇಡಮ್ ಮಗಳು ಅನ್ನೋ ವಿಚಾರನ ನಾನು ಭಾಗ್ಯ ಮೇಡಮ್ಗೆ ಹೇಳ್ದಿರೋ ಥರ ಮನೀಷಾ ನನ್ನನ್ನು ಕೂಡಾಕಿದ್ಲು. ನಾನು ಏನೇನು ಮಾಡಿ ತಪ್ಪಿಸ್ಕೊಂಡು ಮಿತ್ರ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಸರ್ರು ಮೇಡಮು ಸೇರಿ ಸಂತೋಷವಾಗಿದ್ದಾರೆ. ಇನ್ನು ನಾನು ಯಾವ ನಿಜನೂ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಂದ್ಬಿಟ್ಟೆ. ಆದರೆ ಮನೀಷಾ ನನ್ನನ್ನು ಬಿಡಲ್ಲ, ನನ್ನ ಸಾಯಿಸ್ಬಿಡ್ತಾಳೆ. ಅದಕ್ಕೆ ನಾವೆಲ್ಗಾದ್ರೂ ದೂರ ಹೊರಟೋಗೋಣ. ಬೇಗ ಬಟ್ಟೆ ಪ್ಯಾಕ್ ಮಾಡು. ಏನ್ರಿ
ಸರ್ ಮೇಡಮ್ ಒಂದಾಗಿದ್ದಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾ? ನನ್ನ ಕಣ್ಣಾರೆ ನಾನು ನೋಡಿದೆ ಸುಧಾ, ಫ್ಯಾಮಿಲಿ ಪೂರ್ತಿ ಹ್ಯಾಪಿ ಆಗಿದೆ. ಮತ್ತೆ ಮನೀಷಾ ನಿಮ್ಮನ್ನ ಯಾಕೆ ಕೂಡ ಹಾಕಿದ್ಲು? ಅಂದ್ರೆ ಸರ್ಗೆ ಮೇಡಮ್ಗೆ ನೀವು ಹೇಳೋದು ಏನೋ ಇದೆ ಅಂತ ಅಲ್ವಾ? ಅದ್ ಹೇಳ್ಬಾರ್ದು ಅಂತಾನೆ ಮನೀಷಾ ನಿಮ್ಮನ್ನ ಕೂಡ ಹಾಕಿದ್ಲೇನೋ. ಕರೆಕ್ಟೇ ಸುಧಾ. ಹಾಗಾದ್ರೆ ಆ ನಿಜ ಯಾವುದು ಅಂತ? ನೀವು ಒಂದ್ಸಾರಿ ಸರ್ನ ಮೇಡಮ್ನ ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ. ಈಗ ಬೇಡ ಸುಧಾ, ಬೇಕು ಅಂದ್ರೆ ನಾವು ಇನ್ನೊಂದಿನ ಹೋಗೋಣ. ಈಗ ನಾನು ಮನುಷ್ಯ ಕಣ್ಣಿಗೆ ಬೀಳ್ಬಾರ್ದು. ಬೇಗ ಹೋಗೋಣ, ಬಟ್ಟೆ ಪ್ಯಾಕ್ ಮಾಡು. ಅವನು ಓಡೋಗ್ಬಿಟ್ಟ ಸರ್. ಆ ಫೇಸ್ ಎಲ್ಲೂ ನೋಡ್ದಂಗಿದೆಯಲ್ಲ, ಎಲ್ಲಿ ನೋಡಿದ್ದೀನಿ? ಸಾರಿ ಸರ್, ನೋಡ್ಲಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸರ್ ಒಂದು ನಿಮಿಷ. 5 ವರ್ಷಕ್ಕೆ ಮುಂಚೆ ಭಾಗ್ಯ ಅನ್ನೋ ಒಂದು ಹುಡುಗಿ ಒಂದು ಎಳೆ ಮಗು ಜೊತೆ ನಿಮ್ಮ ಟೀ ಎಸ್ಟೇಟ್ ಬಂದಿದ್ರಲ್ವಾ ಸರ್? ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ? ಎಸ್, ಅವನನ್ನ ನನ್ನ ಸ್ಕೂಲಲ್ಲಿ ನೋಡಿದ್ದೀನಿ. ಭಾಗ್ಯನ ಬಗ್ಗೆ ವಿಚಾರಿಸ್ತಾ ಇದ್ದ. ಖಂಡಿತವಾಗ್ಲೂ ಅವನೇ. ಹಲೋ ಅರ್ಜುನ್ ಅವರೇ. ಭಾಗ್ಯ, ನೆನ್ನೆ ನನ್ನ ಕಾರ್ ಕೆಳಗೆ ಒಬ್ಬ ಬಿದ್ದ. ಅವನನ್ನ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ ಅಂತ ಹೇಳಿದ್ನಲ್ವಾ? ಹೌದು, ಅವರು ಪ್ರಜ್ಞೆ ಬಂದು ಹೊರಟೋದ್ರು ಅಂತಾನೂ ಹೇಳಿದ್ರಿ. ಸಿಕ್ಕಿದ್ರಾ? ಇಲ್ಲ, ಅವನು ನನಗೆ ಮೊದಲೇ ಗೊತ್ತು. ಗೊತ್ತಾ? ಯಾರದು ಅರ್ಜುನ್ ಅವರೇ? ಸ್ಕೂಲಲ್ಲಿ ಒಂದಿನ ನಿನ್ ಬಗ್ಗೆ ಕೇಳಿದ್ರು ಅಂತ ಹೇಳಿದ್ನಲ್ವಾ, ಅವನೇ. ಭಾಸ್ಕರ್ ಅಣ್ಣನ? ಅವನೇ ಭಾಗ್ಯ. ಶ್ಯೂರ್ ಅರ್ಜುನ್ ಅವರೇ? ಶೋರ್ ಭಾಗ್ಯ, ನನಗೆ ಚೆನ್ನಾಗಿ ನೆನಪಿದೆ. ಆ ಅಣ್ಣಂಗೋಸ್ಕರನೇ ನಾನು ನಿನ್ನೆ ಕೂಡ ಚಿಕ್ಕಮಂಗ್ಳೂರ್ಗೆ ಕಾಲ್ ಮಾಡಿ ಕೇಳಿದ್ದೆ. ಅಣ್ಣ ಈಗಲ್ಲಿಲ್ಲ, ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿಗೆ ಬಂದಿರ್ಬೇಕು ಅನ್ಸುತ್ತೆ. ನನ್ಗೋಸ್ಕರನೇ ಬಂದಿರ್ಬೋದು. ನಾನು ಕೂಡ ಅಣ್ಣಂಗೋಸ್ಕರ ಹುಡುಕ್ತಿದ್ದೀನಿ. ನಿನ್ಗೋಸ್ಕರ ಬಂದಿರೋ ಭಾಸ್ಕರನ್ನ ಯಾರೋ ಕೂಡ ಹಾಕಿದ್ದಾರೆ. ಯಾಕೆ ಕೂಡ ಹಾಕಿರಬಹುದು? ಮನೀಷನೇ ಆಗಿರ್ಬೋದಾ? ಅವಳು ಯಾಕೆ ಆತರ ಮಾಡ್ತಾಳೆ? ಸಮಥಿಂಗ್ ಏನೋ ಇದೆ ಅನ್ನಿಸ್ತಿದೆ ಅರ್ಜುನ್ ಅವ್ರೆ. ನನಗ್ ಗೊತ್ತಿಲ್ಲದೆ ಇರೋದೇನೋ ಅಣ್ಣಂಗ್ ಗೊತ್ತಿದೆ ಅಂತ ಅನ್ನಿಸ್ತಿದೆ. ಅದು ನನಗ್ ಗೊತ್ತಾಗ್ಬಿಟ್ರೆ ಅಂತ ಮನೀಷಾ ಅಣ್ಣನ್ನ ಕಿಡ್ನಾಪ್ ಮಾಡಿದ್ವು ಅನ್ಸುತ್ತೆ. ಇಲ್ಲ ಇನ್ನೇನಾದ್ರೂ ಸತ್ಯ ಇರ್ಬೋದಾ? ಏನಿರ್ಬೋದು? ಸರಿ ಭಾಗ್ಯ, ನಾನು ಆ ಭಾಸ್ಕರ್ಗೋಸ್ಕರ ಎನ್ಕ್ವೈರಿ ಮಾಡ್ತೀನಿ. ಏನಾದ್ರೂ ಗೊತ್ತಾದ್ರೆ ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇಡ್ತೀನಿ. ನಿನ್ನೆ ಮೊನ್ನೆ ಕೂಡ ನನ್ನ ಅತ್ತೆನ ಚಿಕ್ಕಮಂಗ್ಳೂರ್ ಬಗ್ಗೆ ಕೇಳಿದಾಗ ಮನೀಷಾ ಮತ್ತೆ ಚಿಕ್ಕತ್ತೆ ಟೆನ್ಷನ್ ಮಾಡ್ಕೊಂಡಿದ್ರು. ಭಾಸ್ಕರ್ ಅಣ್ಣನ್ನ ಕಿಡ್ನಾಪ್ ಮಾಡಿರೋದು ಕೂಡ ಇವರಿಬ್ರೇ ಆಗಿರ್ಬೋದಾ? ಅಷ್ಟಕ್ಕೂ ಅಣ್ಣ ನನ್ನ ಹತ್ರ ಏನ್ ಹೇಳ್ಬೇಕು ಅನ್ಕೊಂಡಿದ್ರು?